ಈ ವಿಡಿಯೋದಲ್ಲಿ ನಾವು ಪ್ರೀವಿಯಸ್ ಇಯರ್ ನೀಟ್ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಎಷ್ಟು ಈಸಿಯಾಗಿ ಇದನ್ನು ಸಾಲ್ವ್ ಮಾಡ್ಬೋದು ಅಂತ ನಾನು ನಿಮಗೆ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿಯಾದಂತಹ ಮೋರ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಫಸ್ಟ್ ಕ್ವಶನ್ ಏನಂತ ನೋಡೋಣ. ಐಡೆಂಟಿಫೈ ದಿ ರಾಂಗ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದಿ ಜೀನ್ ಐ ದಟ್ ಕಂಟ್ರೋಲ್ಸ್ ABO ಬ್ಲಡ್ ಗ್ರೂಪ್. ಅಂದರೆ ಇಲ್ಲಿ ಜೀನ್ ಐ ಅನ್ನುವಂಥದ್ದು ABO ಬ್ಲಡ್ ಗ್ರೂಪ್ನ ಕಂಟ್ರೋಲ್ ಮಾಡುತ್ತೆ ಹ್ಯೂಮನ್ ಬೀಯಿಂಗ್ಸಲ್ಲಿ. ಸೊ ನಮ್ಗೆ ಇಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದು ರಾಂಗ್ ಸ್ಟೇಟ್ಮೆಂಟ್ ಅಂತ ನಾವು ಕಂಡುಹಿಡಿಬೇಕು. ಅದಕ್ಕೆ ನಾವೀಗ ಅದ್ರದ್ದು ಫಸ್ಟು ಜೀನ್ ಐ ಬಗ್ಗೆ ನಾವು ತಿಳ್ಕೊಂಡಿರಬೇಕು. ಜೀನ್ ಐ ಅಂತಂದರೆ ಏನು? ಇದು ನಮಗೆ ಫಸ್ಟ್ ಇದು ಬ್ಲಡ್ ಗ್ರೂಪ್ನ ಕಂಟ್ರೋಲ್ ಮಾಡುತ್ತೆ, ಇದು ನಮಗೆ ಗೊತ್ತಿರೋ ವಿಷಯ. ಮತ್ತು ಈ ಜೀನ್ ಐಯಲ್ಲಿ 3 ಅಲೀಲ್ಸ್ ಇರುತ್ತೆ. ಯಾವುದ್ಯಾವುದು ಅಂದರೆ IA, IB ಮತ್ತು ಸ್ಮಾಲ್ ಐ. ಈ 3 ಅಲೀಲ್ಸು ಜೀನ್ ಐಯಲ್ಲಿ ಇರುತ್ತೆ. ಮತ್ತು ಇವಾಗ 2 ಪೇರೆಂಟ್ಸ್ನ ಕನ್ಸಿಡರ್ ಮಾಡೋಣ. ಈಗ ಪೇರೆಂಟ್ 1ಅಲ್ಲಿ IA ಇರುತ್ತೆ, ಪೇರೆಂಟ್ B2 ಅಲ್ಲಿ IA, ಇಬ್ಬರಲ್ಲೂ IA ಅಲೀಲ್ಸ್ ಇರುತ್ತೆ. ಆವಾಗ ಅವರಿಬ್ಬರಿಗೂ ಹುಟ್ಟುವಂತಹ ಮಗು ಅಥವಾ ಆಫ್ ಸ್ಪ್ರಿಂಗಲ್ಲಿ ಯಾವ ಬ್ಲಡ್ ಗ್ರೂಪ್ ಇರುತ್ತೆ ಅಂದರೆ A ಬ್ಲಡ್ ಗ್ರೂಪ್ ಇರುತ್ತೆ, ಬಿಕಾಸ್ IA ಅಲೀಲ್ ಇರೋದ್ರಿಂದ. ಅದೇ ರೀತಿ ಇನ್ನೂ 2 ಪೇರೆಂಟ್ ತೊಗೊಳ್ಳೋಣ. ಒಬ್ಬರು ಪೇರೆಂಟಲ್ಲಿ IA ಅಲೀಲ್ ಇರುತ್ತೆ, ಇನ್ನೊಬ್ಬರು ಪೇರೆಂಟಲ್ಲಿ IB ಡಾಮಿನೆಂಟ್ ಆಗಿರುತ್ತೆ. ಸೊ ಅವ್ರಿಗೆ ಹುಟ್ಟೋ ಮಗು ಏನಾಗಿರುತ್ತೆ AB ಬ್ಲಡ್ ಗ್ರೂಪ್ ಹೊಂದಿರುತ್ತೆ ಇಲ್ಲಿ. ಸೊ ಅದಕ್ಕೆ ಇದರಲ್ಲಿ AB ಬ್ಲಡ್ ಗ್ರೂಪ್ ಅಂತಂದರೆ ಇದರಲ್ಲಿ ಏನಿರುತ್ತೆ IA ಮತ್ತು IB ಅಲೀಲ್ಸ್ ಇದರಲ್ಲಿ ಇರುತ್ತೆ. ಈ ರೀತಿ ಈ ಜೀನ್ ಏನಾಗಿರುತ್ತೆ ಈ ಅಲೀಲ್ಸು ಬ್ಲಡ್ ಗ್ರೂಪ್ನ ಡಿಫೈನ್ ಮಾಡುತ್ತೆ. ನೀವಿಲ್ಲಿ ನೋಡ್ಬೋದು, ಒಂದು ಪೇರೆಂಟಲ್ಲಿ ಅಥವಾ ಒಂದು ಇದರಲ್ಲಿ ಏನಾಗಿರುತ್ತೆ 2 ಅಲೀಲ್ಸ್ ಮಾತ್ರ ಇರುತ್ತೆ. ಮತ್ತು ಏನಾಗುತ್ತೆ 2 ಅಲೀಲ್ಸ್ ಏನಿರುತ್ತೆ ಒಟ್ಟಿಗೆ ಇದ್ರೂ ಕೂಡ ಅವೆರಡು ಡಿಫ್ರೆಂಟ್ ಶುಗರ್ಗಳನ್ನ, ಬೇರೆ ಬೇರೆ ರೀತಿಯಾದಂತಹ ಶುಗರ್ಗಳನ್ನ ಉತ್ಪತ್ತಿ ಮಾಡುತ್ತೆ. ಮತ್ತು ಜೀನ್ ಸ್ಮಾಲ್ ಐ ಅನ್ನೋದೇನು ಮಾಡುತ್ತೆ, ಯಾವುದೇ ರೀತಿಯಾದಂತಹ ಶುಗರ್ನ ಅದು ಉತ್ಪತ್ತಿ ಮಾಡಲ್ಲ. ಇಷ್ಟು ವಿಷಯ ನಮಗೆ ಜೀನ್ ಐ ಬಗ್ಗೆ ಗೊತ್ತಿರಲೇಬೇಕು. ನಾವು ಈ ಸ್ಟೇಟ್ಮೆಂಟ್ನ ಓದಿ ಯಾವುದು ರಾಂಗ್ ಸ್ಟೇಟ್ಮೆಂಟ್ ಅಂತ ಕಂಡುಹಿಡಿಯೋಕ್ಕೆ. ಮೊದಲನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಜೀನ್ ಐ ಹ್ಯಾಸ್ 3 ಅಲೀಲ್ಸ್. ಜೀನ್ ಐಗೆ 3 ಅಲೀಲ್ ಇದೆ. ಹೌದು, ಜೀನ್ ಐಗೆ 3 ಅಲೀಲ್ ಇದೆ, IA, IB, ಸ್ಮಾಲ್ ಐ. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಅದಕ್ಕೆ ಇದು ನಮ್ಮ ಉತ್ತರ ಅಲ್ಲ, ಯಾಕಂದರೆ ನಾವಿಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಯಾವುದು ಅಂತ ಕಂಡುಹಿಡಿಬೇಕು. ಈಗ ಸೆಕೆಂಡ್ ಆಪ್ಷನ್, ಎ ಪರ್ಸನ್ ವಿಲ್ ಹ್ಯಾವ್ ಓನ್ಲಿ 2 ಆಫ್ 3 ಅಲೀಲ್ಸ್. ಹೌದು, ಒಬ್ಬ ವ್ಯಕ್ತಿಯಲ್ಲಿ 3 ಅಲೀಲ್ ಇದ್ದರೂ ಕೂಡ ಜೀನ್ ಐಯಲ್ಲಿ ಯಾವುದಾದ್ರೂ 2 ಅಲೀಲ್ ಮಾತ್ರ ಇರೋಕ್ಕೆ ಸಾಧ್ಯ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೇನಾಗಿದೆ ಮೊದಲನೇ ಪೇರೆಂಟಲ್ಲಿ IA ಇದೆ, ಎರಡನೇ ಪೇರೆಂಟಲ್ಲಿ IA ಡಾಮಿನೆಂಟ್ ಇದೆ. ಸೊ ಅದರಿಂದ ಅವ್ರಿಗೆ ಹುಟ್ಟೋ ಮಕ್ಕಳು A ಬ್ಲಡ್ ಗ್ರೂಪಲ್ಲಿ ಹುಟ್ಟಿರ್ತಾರೆ. ಆದ್ದರಿಂದ A ಬ್ಲಡ್ ಗ್ರೂಪ್ ಅವ್ರಿಗೆ ಏನಿರುತ್ತೆ IA ಇರುತ್ತೆ. ಅಂದರೆ 2 ಅಲೀಲ್ಸ್ ಮಾತ್ರ ಇರುತ್ತೆ, ಸ್ಮಾಲ್ ಐ ಇರಲ್ಲ. ಸೊ ಯಾವುದೇ ಒಬ್ಬ ವ್ಯಕ್ತಿಗೆ 2 ಅಲೀಲ್ ಮಾತ್ರ ಒಟ್ಟಿಗೆ ಇರೋದಕ್ಕೆ ಸಾಧ್ಯ, 3 ಅಲೀಲ್ ಒಟ್ಟಿಗೆ ಇರಲ್ಲ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಎ ಪರ್ಸನ್ ವಿಲ್ ಹ್ಯಾವ್ ಓನ್ಲಿ 2 ಆಫ್ ದಿ 3 ಅಲೀಲ್ಸ್. ಸೊ ಅದಕ್ಕೆ ಇದು ಕರೆಕ್ಟ್ ಆಗಿರುತ್ತೆ ಸ್ಟೇಟ್ಮೆಂಟ್. ಅದಕ್ಕೆ ಇದು ನಮ್ಮ ಉತ್ತರ ಅಲ್ಲ, ಯಾಕೆಂದರೆ ನಾವು ರಾಂಗ್ ಸ್ಟೇಟ್ಮೆಂಟ್ ಕಂಡುಹಿಡಿಬೇಕು. ಈಗ ಮೂರನೇ ಆಪ್ಷನ್, ವೆನ್ I and IB ಆರ್ ಪ್ರೆಸೆಂಟ್ ಟುಗೆದರ್ ದೇ ಎಕ್ಸ್ಪ್ರೆಸ್ ಸೇಮ್ ಟೈಪ್ ಆಫ್ ಶುಗರ್. ನಾನು ಆವಾಗಲೇ ಹೇಳಿದ್ದೆ, IA ಮತ್ತು IB ಎರಡೂ ಒಟ್ಟಿಗೆ ಇದ್ದಾಗ ಸೇಮ್ ಟೈಪ್ ಆಫ್ ಶುಗರ್ನ ಇಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ 2 ಬೇರೆ ಬೇರೆ ರೀತಿಯಾದಂತಹ ಶುಗರ್ಗಳನ್ನ ಉತ್ಪತ್ತಿ ಮಾಡುತ್ತೆ, ಒಂದು ಇನ್ನೊಂದ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗಲ್ಲ. ಆದ್ದರಿಂದ ಇದು ರಾಂಗ್ ಸ್ಟೇಟ್ಮೆಂಟ್ ಜೀನ್ ಐ ಬಗ್ಗೆ. ಸೊ ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಅಂದರೆ IA ಮತ್ತು IB ಯಾವ ಕಾರಣಕ್ಕೂ ಕೂಡ ಒಂದೇ ರೀತಿಯಾದ ಶುಗರ್ ಪ್ರೊಡ್ಯೂಸ್ ಮಾಡಲ್ಲ. ಲಾಸ್ಟ್ ಸ್ಟೇಟ್ಮೆಂಟ್, ಅಲೀಲ್ ಹೈ ಡಸ್ ನಾಟ್ ಪ್ರೊಡ್ಯೂಸ್ ಎನಿ ಶುಗರ್, ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ದಿಸ್ ಇಸ್ ನಾಟ್ ಅವರ್ ಆಪ್ಷನ್. ಅದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ 3 ಆಗಿರುತ್ತೆ. ಇವಾಗ ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಇವಾಗ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ದ ಇನ್ಫೆಕ್ಷಿಯಸ್ ಸ್ಟೇಜ್ ಆಫ್ ಪ್ಲಾಸ್ಮೋಡಿಯಂ ದಟ್ ಎಂಟರ್ಸ್ ದಿ ಹ್ಯೂಮನ್ ಬಾಡಿ ಈಸ್. ಆಪ್ಷನ್ 1 ಟ್ರೋಪೋಸಾಯ್ಡ್ಸ್, ಆಪ್ಷನ್ 2 ಸ್ಪೋರೋಸೈಟ್ಸ್, ಆಪ್ಷನ್ 3 ಫೀಮೇಲ್ ಗೆಮೆಟೋಸೈಟ್, ಆಪ್ಷನ್ 4 ಮೇಲ್ ಗೆಮೆಟೋಸೈಟ್. ಇದು ನಮಗೆ ಕೊಟ್ಟಿರುವಂಥ ಆಪ್ಷನ್ಸ್. ಇಲ್ಲೇನು ಕೇಳಿದ್ದಾರೆ, ಪ್ಲಾಸ್ಮೋಡಿಯಂ ಅಂತಂದರೆ ಏನು, ಇದೇನು ಕಾಸ್ ಮಾಡುತ್ತೆ, ಮಲೇರಿಯಾ ಕಾಸ್ ಮಾಡುತ್ತೆ. ಮಲೇರಿಯಾ ಯಾವುದರಿಂದ ಆಗುತ್ತೆ ನಮಗೆ, ಫೀಮೇಲ್ ಅನಾಫಿಲಸ್ ಮಸ್ಕಿಟೋ ನಮಗೆ ಬೈಟ್ ಮಾಡೋದ್ರಿಂದ ಏನಾಗುತ್ತೆ ಮಲೇರಿಯಾ ಬರುತ್ತೆ. ಈ ಪ್ಲಾಸ್ಮೋಡಿಯಮ್ದು ಇನ್ಫೆಕ್ಷಿಯಸ್ ಸ್ಟೇಜ್ ಯಾವುದು ಹ್ಯೂಮನ್ ಬಾಡಿಗೆ ಎಂಟ್ರ್ ಆಗಬೇಕಾದ್ರೆ ಅಂತ ಕೇಳಿದ್ದಾರೆ. ಅದಕ್ಕೆ 4 ಆಪ್ಷನ್ ಕೊಟ್ಟಿದ್ದಾರೆ, 4ರಲ್ಲಿ ಯಾವ್ದಾದ್ರು ಚೂಸ್ ಮಾಡ್ತಾ ಬೇಕು. ಇಲ್ಲಿ ನೋಡ್ತಾ ಇದ್ದಂಗೆ ನಮ್ಗೆ ಗೊತ್ತಾಗುತ್ತೆ ಆಪ್ಷನ್ 3 and 4 ನಮ್ಮ ಆನ್ಸರ್ ಅಲ್ಲ. ಯಾಕೆ ಅಂತಂತಂದರೆ ಮೇಲ್ ಗೆಮೆಟೋಸೈಟ್ ಮತ್ತು ಫೀಮೇಲ್ ಗೆಮೆಟೋಸೈಟ್ ಅಂತಂದರೆ ಯಾವುದು, ಮೇಲ್ ಮತ್ತು ಫೀಮೇಲ್ ಎರಡೂ ಕೂಡ ಗೆಮೆಟೋಸೈಟ್ನ ರಿಲೀಸ್ ಮಾಡುತ್ತೆ. ಮೇಲ್ ಗೆಮೆಟೋಸೈಟ್ ಯಾವುದಾಗಿರುತ್ತೆ, ಸ್ಪರ್ಮೋಸೈಟ್ ಆಗಿರುತ್ತೆ. ಫೀಮೇಲ್ ಗೆಮೆಟೋಸೈಟ್ ಯಾವುದಾಗಿರುತ್ತೆ, oocyte ಆಗಿರುತ್ತೆ. ಇದು ನೋಡಿದ ತಕ್ಷಣ ಈಸಿಯಾಗಿ ಕ್ಯಾನ್ಸಲ್ ಮಾಡ್ಬೋದು. ಈಗೇನಾಯಿತು, ಆಪ್ಷನ್ 3, 4 ಆನ್ಸರ್ ಅಲ್ವೇ ಅಲ್ಲ ಅಂತ ಗೊತ್ತಾಯಿತು. ಈಗ ನಮಗೆ ಆನ್ಸರು ಆಪ್ಷನ್ 1 ಮತ್ತು 2 ಎರಡರಲ್ಲಿ ಯಾವುದಾದ್ರೂ ಒಂದು ನಮಗೆ ಆಪ್ಷನ್ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಈಗ ಆಪ್ಷನ್ 2 ನೋಡೋಣ. ಇಟ್
ಇಲ್ಲಿ ಸ್ಪೋರೋಸೈಟ್ಸ್ ಅಂದ್ರೇನು, ಇದೇನಾಗಿರುತ್ತೆ ಅಂತಂದರೆ ಇದು ಇನ್ಫೆಕ್ಷಿಯಸ್ ಸ್ಟೇಜ್ ಆಗಿರುತ್ತೆ, ಹ್ಯೂಮನ್ ಬಾಡಿನ ಎಂಟರ್ ಆಗೋದು. ಪ್ಲಾಸ್ಮೋಡಿಯಮ್ದು ಇನ್ಫೆಕ್ಷಿಯಸ್ ಸ್ಟೇಜ್ ಆಗಿರುತ್ತೆ. ಇದು ನಮಗೆ ಏನು ಸೊಳ್ಳೆ ಕಚ್ಚುತ್ತಲ್ಲ, ಫೀಮೇಲ್ ಅನಾಫಿಲಸ್ ಮಸ್ಕಿಟೋ, ಅದರದ್ದು ಸಲೈವಾದಲ್ಲಿ ಈ ಸ್ಪೋರೋಸೈಟ್ಸು ಇರುತ್ತೆ. ಆದ್ದರಿಂದ ಇದು ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸ್ಪೋರೋಸೈಟು ಪ್ಲಾಸ್ಮೋಡಿಯಮ್ನ ಇನ್ಫೆಕ್ಷಿಯಸ್ ಸ್ಟೇಜ್ ಆಗಿರುತ್ತೆ, ಅದು ಹ್ಯೂಮನ್ ಬಾಡಿನ ಎಂಟರ್ ಆಗುತ್ತೆ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇವಾಗ ನೆಕ್ಸ್ಟ್ ಕ್ವಶನ್ ಏನು ಅಂತ ನೋಡೋಣ. ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ದ ಸಬ್ಸ್ಟೆನ್ಸ್ ಹ್ಯಾವಿಂಗ್ ಗ್ಲೈಕೋಸಿಡಿಕ್ ಬಾಂಡ್ ಆ್ಯಂಡ್ ಪೆಪ್ಟೈಡ್ ಬಾಂಡ್ ರೆಸ್ಪೆಕ್ಟಿವ್ಲಿ ಇನ್ ದರ್ ಸ್ಟ್ರಕ್ಚರ್. ಇಲ್ಲಿ ಅವ್ರು ಕೆಲವೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ ಆಪ್ಷನ್ಸಲ್ಲಿ ಯಾವುದರಲ್ಲಿ ಗ್ಲೈಕೋಸಿಡಿಕ್ ಬಾಂಡ್ ಮತ್ತು ಪೆಪ್ಟೈಡ್ ಬಾಂಡ್ ಇದೆ ಅನ್ನೋದನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಗ್ಲೈಕೋಸಿಡಿಕ್ ಬಾಂಡ್ ಅಂತಂತಂದರೆ ಇದು ಮೊನೊಸ್ಯಾಕರೈಡ್ಸ್ ನಡುವೆ ಈ ಬಾಂಡು ಫಾರ್ಮೇಷನ್ ಆಗುತ್ತೆ. ಎಲ್ಲ ಮೊನೊಸ್ಯಾಕರೈಡ್ಸ್ನ ಒಟ್ಟಿಗೆ ಸೇರಿಸಿ ಅದನ್ನು ಪಾಲಿಸ್ಯಾಕರೈಡ್ ಮಾಡುತ್ತೆ. ಯಾವುದು ಈ ಗ್ಲೈಕೋಸಿಡಿಕ್ ಬಾಂಡ್ ಅನ್ನುವಂಥದ್ದು. ಇವಾಗ ನೆಕ್ಸ್ಟ್ ಬಂದರೆ ಪೆಪ್ಟೈಡ್ ಬಾಂಡ್. ಈ ಪೆಪ್ಟೈಡ್ ಬಾಂಡ್ ಏನು ಮಾಡುತ್ತೆ ಅಂತಂದರೆ ಎಷ್ಟೊಂದು ಅಮೈನೋ ಆ್ಯಸಿಡ್ಸ್ ನಡುವೆ ಫಾರ್ಮೇಷನ್ ಆಗುತ್ತೆ ಪೆಪ್ಟೈಡ್ ಬಾಂಡು, ಮತ್ತು ಈ ಅಮೈನೋ ಆ್ಯಸಿಡ್ನ ಲಾಂಗ್ ಚೈನ್ ಅಮೈನೋ ಆ್ಯಸಿಡ್ ಆಗಿ ಮಾಡುತ್ತೆ. ಯಾವುದು ಪೆಪ್ಟೈಡ್ ಬಾಂಡ್. ಇಷ್ಟು ಗ್ಲೈಕೋಸಿಡಿಕ್ ಬಾಂಡ್ ಮತ್ತು ಪೆಪ್ಟೈಡ್ ಬಾಂಡ್ ಮಾಡುವಂತಹ ಕೆಲಸ. ಈ ಗ್ಲೈಕೋಸಿಡಿಕ್ ಬಾಂಡ್ ಮತ್ತು ಪೆಪ್ಟೈಡ್ ಬಾಂಡ್ ಯಾವುದರಲ್ಲಿ ಇದು ಇದೆ ಅನ್ನೋದನ್ನು ನಾವು ಈ ಸಬ್ಸ್ಟೆನ್ಸಲ್ಲಿ ಐಡೆಂಟಿಫೈ ಮಾಡಬೇಕು. ಆಪ್ಷನ್ 1 ಚಿಟಿನ್ ಕೊಲೆಸ್ಟ್ರಾಲ್, ಆಪ್ಷನ್ 2 ಗ್ಲಿಸರಾಲ್ ಟ್ರೈಪ್ಸಿನ್, ಆಪ್ಷನ್ 3 ಸೆಲ್ಯುಲೋಸ್ ಲಿಕ್ಟಿನ್, ಆಪ್ಷನ್ 4 ಇನುಲಿನ್ ಆ್ಯಂಡ್ ಇನ್ಸುಲಿನ್. ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಈ ಪೆಪ್ಟೈಡ್ ಬಾಂಡ್ ಮತ್ತು ಗ್ಲೈಕೋಸಿಡಿಕ್ ಬಾಂಡ್ ಯೂಶಲಿ ಕಾರ್ಬೋಹೈಡ್ರೇಟ್ಸ್ ಮತ್ತು ಪ್ರೋಟೀನ್ಸಲ್ಲಿ ಜಾಸ್ತಿ ಇರುತ್ತೆ. ಆದ್ದರಿಂದ ಇಲ್ಲಿ ಕೊಟ್ಟಿರುವಂಥ ಆಪ್ಷನಲ್ಲಿ ಇನ್ಸುಲಿನ್ ಅಂತಂದರೆ ಇದರಲ್ಲಿ ಪ್ರೋಟೀನ್ ಇರುತ್ತೆ, ಇನುಲಿನ್ ಅಂದರೆ ಇಟ್ಸ್ ಎ ಕಾರ್ಬೋಹೈಡ್ರೇಟ್. ಅದಕ್ಕೆ ಏನಾಗಿರುತ್ತೆ ಅಂದರೆ ಇನುಲಿನ್ ಮತ್ತು ಇನ್ಸುಲಿನಲ್ಲಿ ಪೆಪ್ಟೈಡ್ ಬಾಂಡ್ ಮತ್ತು ಗ್ಲೈಕೋಸಿಡಿಕ್ ಬಾಂಡ್ ಇರುತ್ತೆ. ಸೊ ಆಪ್ಷನ್ 4 ಇಸ್ ದಿ ಕರೆಕ್ಟ್ ಆನ್ಸರ್. ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿಚ್ ಇಸ್ ದಿ ಇಂಪಾರ್ಟೆಂಟ್ ಸೈಟ್ ಆಫ್ ಫಾರ್ಮೇಷನ್ ಆಫ್ ಗ್ಲೈಕೋಪ್ರೋಟೀನ್ ಆ್ಯಂಡ್ ಗ್ಲೈಕೋಲಿಪಿಡ್ಸ್ ಇನ್ ಯುಕ್ಯಾರಿಯೋಟಿಕ್ ಸೆಲ್ಸ್. ನೀವು ಕೇಳಿರ್ಬೋದು ಪ್ರೊಕ್ಯಾರಿಯೋಟಿಕ್ ಸೆಲ್ಸ್, ಯುಕ್ಯಾರಿಯೋಟಿಕ್ ಸೆಲ್ಸ್ ಅಂತ ಪ್ಲಾಂಟ್ ಸೆಲ್ಲಲ್ಲಿ. ಈಗ ಇವರಿಲ್ಲಿ ಯುಕ್ಯಾರಿಯೋಟಿಕ್ ಸೆಲ್ ಬಗ್ಗೆ ಕೇಳ್ತಾ ಇದ್ದಾರೆ. ಇಲ್ಲಿ ಯುಕ್ಯಾರಿಯೋಟಿಕ್ ಸೆಲ್ಲಲ್ಲಿ ಯಾವ ಸೈಟಲ್ಲಿ ಈ ಗ್ಲೈಕೋಪ್ರೋಟೀನ್ ಮತ್ತು ಗ್ಲೈಕೋಲಿಪಿಡ್ ಫಾರ್ಮೇಷನ್ ಆಗುತ್ತೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಫಸ್ಟ್ ಆಪ್ಷನ್ ಇಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಸೆಕೆಂಡ್ ಆಪ್ಷನ್ ಪೆರಾಕ್ಸಿಯೋಸೋಮ್ಸ್ ಆ್ಯಂಡ್ ಥರ್ಡ್ ಆಪ್ಷನ್ ಗಾಲ್ಜಿ ಬಾಡೀಸ್, ಫೋರ್ತ್ ಆಪ್ಷನ್ ಪಾಲಿಸೋಮ್ಸ್. ಇವಾಗ ಇದು ಯುಕ್ಯಾರಿಯೋಟಿಕ್ ಸೆಲ್ನ ಸ್ಟ್ರಕ್ಚರ್, ನಿಮಗೆಲ್ಲ ನೆನಪಿರ್ಬೋದು. ಈಗ ಯುಕ್ಯಾರಿಯೋಟಿಕ್ ಸೆಲ್ನ ಸ್ಟ್ರಕ್ಚರ್ ನೋಡ್ತಾ ಇದ್ದರೆ ನಿಮ್ಗೆ ಏನು ಗೊತ್ತಾಗ್ತಾ ಇದೆ, ಅಲ್ಲೇನು ಆಪ್ಷನ್ ಕೊಟ್ಟಿದ್ದಾರೆ ಆಪ್ಷನ್ ಇದೆಯಾ ಅಂತ ನೋಡ್ಕೊಳ್ಳಿ. ಅದರಲ್ಲಿ ಕೊಟ್ಟಿರೋಂಥ ಆಪ್ಷನಲ್ಲಿ ಇಲ್ಲಿ ಗಾಲ್ಜಿ ಬಾಡೀಸ್ ಇದೆ ಮತ್ತು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆ. ಮಿಕ್ಕಿದ 2 ಆಪ್ಷನ್ ಇಲ್ಲ. ಸೊ ಅದು 2 ಆಪ್ಷನ್ನ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು. ಸೊ ಇದೆರಡರಲ್ಲಿ ಯಾವುದ್ರಲ್ಲಿ ಇರುತ್ತೆ ಅವ್ರು ಹೇಳಿರುವಂತಹದ್ದು ಅಂತ ನಾವು ಇಲ್ಲಿ ನೋಡಬೇಕಾಗಿರುತ್ತೆ. ಇವಾಗ ಫಸ್ಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಗ್ಗೆ ನೋಡೋಣ. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನು ಮಾಡುತ್ತೆ ಅಂತಂತಂದರೆ ಇದು ಲಿಪಿಡ್ಸ್ ಮತ್ತು ಕೊಲೆಸ್ಟ್ರಾಲನ್ನು ಸಿಂಥಸಿಸ್ ಮಾಡುತ್ತೆ, ಅಂದರೆ ಉತ್ಪತ್ತಿ ಮಾಡುತ್ತೆ. ಅದ್ರ ಜೊತೆಗೆ ಕೆಲವೊಂದು ಸ್ಟೀರಾಯ್ಡ್ ಹಾರ್ಮೋನ್ಸ್ನು ಕೂಡ ಉತ್ಪತ್ತಿ ಮಾಡುತ್ತೆ ಮತ್ತು ಕಾರ್ಬೋಹೈಡ್ರೇಟನ್ನು ಏನು ಮಾಡುತ್ತೆ ಮೆಟಬಾಲಿಸಮ್ ಮಾಡುತ್ತೆ. ಇಷ್ಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಕೆಲಸ. ಈಗ ಗಾಲ್ಜಿ ಕಾಂಪ್ಲೆಕ್ಸಿಗೆ ಬಂದರೆ ಇದು ನಮಗೆ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂತಂದರೆ ಇಟ್ ಹೆಲ್ಪ್ಸ್ ಇನ್ ಪ್ಯಾಕೇಜ್ ಆಫ್ ಪ್ರೊಸೆಸಿಂಗ್ ಆ್ಯಂಡ್ ಪ್ಯಾಕೇಜ್ ಆಫ್ ಲಿಪಿಡ್ಸ್ ಮತ್ತು ಪ್ರೋಟೀನ್ಸ್. ಆದ್ದರಿಂದ ಇದು ನಮಗೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಯಾಕೆ ಅಂತಂದರೆ ಅವ್ರು ಕ್ವಶನಲ್ಲಿ ಕೇಳಿದ್ದಾರೆ ಯಾವ ಸೈಟ್ ಅಥವಾ ಯಾವ ಇದು ನಮಗೆ ಗ್ಲೈಕೋಪ್ರೋಟೀನ್ ಗ್ಲೈಕೋಲಿಪಿಡ್ಸ್ನ ನಮಗೆ ಏನು ಮಾಡುತ್ತೆ ಫಾರ್ಮೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಸೊ ಇಲ್ಲಿ ಗಾಲ್ಜಿ ಬಾಡೀಸು ಗ್ಲೈಕೋಪ್ರೋಟೀನ್ಸ್ ಮತ್ತು ಗ್ಲೈಕೋಲಿಪಿಡ್ಸ್ನ ಏನು ಮಾಡುತ್ತೆ ಫಾರ್ಮೇಷನ್ ಮಾಡುವಂತಹ ಸೈಟ್ ಆಗಿರುತ್ತೆ. ಸೊ ಗಾಲ್ಜಿ ಬಾಡಿ ರೈಟ್ ಆನ್ಸರ್. ಇವಾಗ ನೆಕ್ಸ್ಟ್ ಕ್ವಶನ್, ರೇ ಫ್ಲೋರೇಟ್ಸ್ ಹ್ಯಾವ್ ಆಪ್ಷನ್ 1 ಇನ್ಫೀರಿಯರ್ ಓವರಿ, ಆಪ್ಷನ್ 2 ಸುಪೀರಿಯರ್ ಓವರಿ, ಆಪ್ಷನ್ 3 ಹೈಪೋಗ್ನಸ್ ಓವರಿ, ಆಪ್ಷನ್ 4 ಹಾಲ್ಫ್ ಇನ್ಫೀರಿಯರ್ ಆರ್ ಸುಪೀರಿಯರ್ ಓವರಿ. ಈಗ ರೇ ಫ್ಲೋರೇಟ್ಸ್ ಅನ್ನೋದು ಒಂದು ಫ್ಲವರ್. ಆ ಫ್ಲವರಲ್ಲಿ ಈ ಕೆಳಗಡೆ ಕೊಟ್ಟಿರುವಂತಹ ಆಪ್ಷನಲ್ಲಿ ಯಾವ ಥರ ಓವರಿ ಇದೆ ಅನ್ನೋದನ್ನು ಕಂಡುಹಿಡಿಬೇಕು. ಅದಕ್ಕೆ ಮೊದಲು ನಾವು ಈ ಯಾವ್ಯಾವ ಟೈಪ್ಸ್ ಆಫ್ ಓವರಿ ಇದೆ ಅನ್ನೋದನ್ನು ತಿಳ್ಕೊಬೇಕು. ಅವಾಗ ಮಾತ್ರ ಇದಕ್ಕೆ ಆನ್ಸರ್ ಮಾಡೋದಕ್ಕೆ ಸಾಧ್ಯ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಡಿಫ್ರೆಂಟ್ ಕೈಂಡ್ಸ್ ಆಫ್ ಓವರಿ. ಈಗ ಅಲ್ಲಿ ಮೊದಲನೇ ಚಿತ್ರ ನೀವು ನೋಡ್ತಾ
ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ ಓವರಿ ಮೇಲ್ಗಡೆ ಇದೆ, ಥೆಲಾಮಸ್ ಎಲ್ಲ ಏನಿದೆ ಕೆಳಗಡೆ ಇದೆ, ಬೇರೆ ಫ್ಲೋರಲ್ ಪಾರ್ಟ್ಸ್, ಪೆಟಲ್ ಸೆಪಲ್ ಎಲೆಗಳು ಎಲ್ಲ ಬೇರೆ ಕಡೆ ಇದೆ. ಸೊ ಓವರಿ ಮೇಲ್ಗಡೆ ಹೈಲೈಟ್ ಆಗಿದೆ. ಸೊ ಇದು ಸುಪೀರಿಯರ್ ಓವರಿ. ಇವಾಗ ಸೆಕೆಂಡ್ ಮತ್ತು ಎರಡನೇದು ಮತ್ತು ಮೂರನೇ ಚಿತ್ರ ನೋಡ್ತಿರ್ಬೋದು ನೀವು. ಅದರಲ್ಲಿ ಏನಾಗಿದೆ, ಎರಡನೇ ಮತ್ತು ಮೂರನೇ ಚಿತ್ರದಲ್ಲಿ ಈ ಕಪ್ಪು ಥರ ಸ್ಟ್ರಕ್ಚರ್ ಕಾಣಿಸ್ತಾ ಇದೆಯಾ, ಆ ಥರ ಇದೆ. ಅದ್ರ ಒಳಗಡೆ ಓವರ್ ಏನಿದೆ ಅರ್ಧ ಒಳಗಿದೆ ಅರ್ಧ ಮೇಲಿದೆ. ಸೊ ಇದೇನಾಗಿರುತ್ತೆ, ಹಾಲ್ಫ್ ಇನ್ಫೀರಿಯರ್ ಹಾಲ್ಫ್ ಸುಪೀರಿಯರ್ ಓವರಿ ಆಗಿರುತ್ತೆ. ನೆಕ್ಸ್ಟ್ ಇವಾಗ ನಾಲ್ಕನೇ ಚಿತ್ರ ನೋಡಿ. ಇದರಲ್ಲಿ ಏನಾಗಿದೆ, ಓವರಿ ಫುಲ್ ಕಂಪ್ಲೀಟಾಗಿ ಒಳಗಡೆ ಇದೆ, ಅದನ್ನು ಮೇಲ್ಗಡೆ ಅದು ಥೆಲಾಮಸ್ ಏನಾಗಿದೆ ಕವರ್ ಮಾಡಿದೆ, ಅದ್ರ ಮೇಲೆ ಸೆಪಲ್ಸ್ ಪೆಟಲ್ಸ್ ಎಲ್ಲ ಇದೆ. ಸೊ ಇದೇನಾಗಿರುತ್ತೆ, ಇನ್ಫೀರಿಯರ್ ಓವರಿ ಆಗಿರುತ್ತೆ. ಇದು ಟೈಪ್ಸ್ ಆಫ್ ಓವರಿ. ಇವಾಗ ನಾವು ಅವರು ಕೊಟ್ಟಿರುವಂಥ ಆಪ್ಷನ್ ಕೊಟ್ಟಿರೋದು ಯಾವುದದು, ಆ ಫ್ಲವರ್ನ ಚಿತ್ರವನ್ನು ಈಗ ನಾವು ನೋಡೋಣ. ಓಕೆನಾ. ಇವಾಗ ನಿಮಗೆ ಕಾಣಿಸ್ತಾ ಇರೋದು ರೇ ಫ್ಲವರ್. ಈ ರೇ ಫ್ಲವರಲ್ಲಿ ನೋಡಿ ಓವರಿ ಯಾವ ಥರ ಇದೆ ಅಂತ. ಓವರಿ ಕೆಳಗಡೆ ಇದೆ, ಅದ್ರ ಮೇಲೆ ಎಲ್ಲ ಫ್ಲೋರಲ್ ಪಾರ್ಟ್ಸು ಸೆಪಲ್ಸ್ ಪೆಟಲ್ ಫ್ಲವರ್ಸ್ ಎಲ್ಲ ಬಂದಿದೆ. ಅಂದರೆ ಏನರ್ಥ, ಇದು ಯಾವ ಟೈಪ್ ಆಫ್ ಓವರಿ, ಇನ್ಫೀರಿಯರ್ ಟೈಪ್ ಆಫ್ ಓವರಿ. ಇವಾಗ ಆಪ್ಷನಲ್ ಕೊಟ್ಟಿದ್ದಾರೆ, ಇದು ಯಾವ ಟೈಪ್ ಆಫ್ ಓವರಿ ಅಂತ ನಾವು ಕಂಡುಹಿಡಿಬೇಕು. ರೇ ಫ್ಲೋರೇಟ್ಸ್ ಹ್ಯಾವ್ ಇನ್ಫೀರಿಯರ್ ಓವರಿ. ಸೊ ಆಪ್ಷನ್ 1 ಏನಾಗಿರುತ್ತೆ, ರೈಟ್ ಆನ್ಸರ್ ಆಗಿರುತ್ತೆ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ದಿ ಮೋಸ್ಟ್ ಅಬಂಡೆಂಟ್ ಪ್ರೋಟೀನ್ ಇನ್ ದಿ ಅನಿಮಲ್. ಇಲ್ಲಿ ಕೆಲವೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ ಆಪ್ಷನ್ಸಲ್ಲಿ ಯಾವ ಪ್ರೋಟೀನು ತುಂಬ ಜಾಸ್ತಿ ಪ್ರಮಾಣದಲ್ಲಿ ಅನಿಮಲ್ಸಲ್ಲಿ ಇದೆ ಅನ್ನೋದನ್ನು ನಾವಿಲ್ಲಿ ಚೂಸ್ ಮಾಡಬೇಕು. ಇಲ್ಲಿ ಕೊಟ್ಟಿರುವಂತಹ 4 ಆಪ್ಷನ್ ಕೂಡ ಏನಾಗಿದೆ, ಪ್ರೋಟೀನೇ ಆಗಿದೆ. ಹಿಮೋಗ್ಲೋಬಿನ್ನು, ಕೊಲಾಜಿನ್ನು, ಲೆಕ್ಟಿನ್ನು, ಇನ್ಸುಲಿನ್ನು ಎಲ್ಲ ಕೂಡ ಪ್ರೋಟೀನ್ಗಳೇ ಆಗಿದೆ. ಆದರೆ ಇಲ್ಲಿ ಎಲ್ಲ ಪ್ರೋಟೀನಲ್ಲಿ ಜಾಸ್ತಿ ಸಿಗುವಂತಹದ್ದು ಕೊಲಾಜಿನ್ ಅನ್ನುವಂತಹ ಪ್ರೋಟೀನು. ಈ ಕೊಲಾಜಿನ್ ಪ್ರೋಟೀನ್ ಅನಿಮಲ್ಸಲ್ಲಿ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಸಿಗುತ್ತೆ. ಆದ್ದರಿಂದ ಆನ್ಸರ್ ಏನಾಗಿರುತ್ತೆ, ಆಪ್ಷನ್ 2. ಇವಾಗ ನೆಕ್ಸ್ಟ್ ಕ್ವಶನ್ ಏನಂದರೆ, ಐಡೆಂಟಿಫೈ ದಿ ಬೇಸಿಕ್ ಅಮೈನೋ ಆ್ಯಸಿಡ್ ಫ್ರಮ್ ದಿ ಫಾಲೋಯಿಂಗ್. ಕೆಳಗಿರೋದ್ರಲ್ಲಿ ಬೇಸಿಕ್ ಅಮೈನೋ ಆ್ಯಸಿಡ್ ಯಾವುದು ಅಂತ ಕಂಡುಹಿಡಿಬೇಕು. ಈಗ ಫಸ್ಟ್ ಒನ್ನು ಟ್ರಯೋಸಿನ್. ಈ ಟ್ರಯೋಸಿನಲ್ಲಿ ಏನಿರುತ್ತೆ, ಸ್ಟ್ಯಾಂಡರ್ಡ್ ಅಮೈನೋ ಆ್ಯಸಿಡ್ ಆಗಿರುತ್ತೆ. ಸೊ ಇದು ನಮ್ಮ ಆನ್ಸರ್ ಅಲ್ಲ. ಈಗ ಆಪ್ಷನ್ 2 ಗ್ಲುಟಾಮಿಕ್ ಆ್ಯಸಿಡ್. ಇದರಲ್ಲಿ ಏನಿರುತ್ತೆ, ಆಲ್ಫಾ ಅಮೈನೋ ಆ್ಯಸಿಡ್ ಇರುತ್ತೆ. ಅದಕ್ಕೆ ಇದು ಕೂಡ ನಮ್ಮ ಆನ್ಸರ್ ಅಲ್ಲ. ನೆಕ್ಸ್ಟ್ ಆಪ್ಷನ್ ಏನಪ್ಪ ಅಂದರೆ ಲೈಸಿನ್. ಇದೇನಾಗಿರುತ್ತೆ, ಬೇಸಿಕ್ ಅಮೈನೋ ಆ್ಯಸಿಡ್ ಆಗಿರುತ್ತೆ. ಅದಕ್ಕೆ ಆಪ್ಷನ್ 3 ಏನಾಗಿರುತ್ತೆ, ರೈಟ್ ಆನ್ಸರ್ ಆಗಿರುತ್ತೆ. ಆಬ್ವಿಯಸ್ಲಿ ಆಪ್ಷನ್ 4 ನಾಟ್ ಎ ರೈಟ್ ಆನ್ಸರ್. ಬಟ್ ತಿಳ್ಕೊಬೇಕು ಅಂದರೆ ವ್ಯಾಲಿನಲ್ಲಿ ಹೈಡ್ರೋಫೋಬಿಕ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ ಇರುತ್ತೆ. ಸೊ ಈ ಕ್ವಶನ್ಗೆ ಆನ್ಸರ್ ಬಂದು ಲೈಸಿನ್, ಆಪ್ಷನ್ 3. ಇವಾಗ ನೆಕ್ಸ್ಟ್ ಕ್ವಶನ್, ಆಫ್ಟರ್ ಅಬೌಟ್ ಹೌ ಮೆನಿ ಇಯರ್ಸ್ ಆಫ್ ಫಾರ್ಮೇಷನ್ ಆಫ್ ಅರ್ತ್ ಲೈಫ್ ಅಪಿಯರ್ಡ್ ಆನ್ ದಿಸ್ ಪ್ಲಾನೆಟ್. ಅಂದರೆ ಈ ಭೂಮಿ ಸೃಷ್ಟಿಯಾಗಿ ಎಷ್ಟು ವರ್ಷದ ನಂತರ ಭೂಮಿ ಮೇಲೆ ಜೀವಿ ಅನ್ನೋದು ಕಾಣಿಸ್ಕೊಳ್ತು ಅಥವಾ ಅಪಿಯರ್ ಆಯಿತು ಅಂತ ಅನ್ನೋದು ಕ್ವಶನ್ ಆಗಿರುತ್ತೆ. ಆಪ್ಷನ್ 1 550 ಬಿಲಿಯನ್ ಇಯರ್ಸ್, ಆಪ್ಷನ್ 2 500 ಬಿಲಿಯನ್, ಆಪ್ಷನ್ 3 50 ಮಿಲಿಯನ್, ಆಪ್ಷನ್ 4 500 ಮಿಲಿಯನ್ ಇಯರ್ಸ್. ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ 4 500 ಮಿಲಿಯನ್ ಇಯರ್ಸ್. ಅಂದರೆ ಈ ಭೂಮಿ ಹುಟ್ಟಿ 500 ಮಿಲಿಯನ್ ವರ್ಷ ಆದ ನಂತರ ಈ ಭೂಮಿ ಮೇಲೆ ಜೀವಿಗಳು ಸೃಷ್ಟಿಯಾದವು ಅಂತ. ಈಗ ನೆಕ್ಸ್ಟ್ ಕ್ವಶನ್, ಪ್ರೊಜೆಸ್ಟಜಾನ್ಸ್ alone or in combination with estrogens can be used as a contraceptive in the form of option 1 pills only, option 2 implants only, option 3 injections only, option 4 pills, injections and implants only. ಅಂದರೆ ಪ್ರೊಜೆಸ್ಟ್ರಾನ್ ಮಾತ್ರ ಅಥವಾ ಪ್ರೊಜೆಸ್ಟ್ರಾನ್ ಮಾತ್ರ ಈಸ್ಟ್ರೋಜನ್ ಎರಡನ್ನು ಸೇರಿಸಿ ನಾವು ಕಾಂಟ್ರಾಸೆಪ್ಟಿವ್ ಆಗಿ ಯಾವ ರೀತಿಯಲ್ಲಿ ನಾವು ಇದನ್ನು ತಗೋಬಹುದು ಅಂತ. ನಾವು ಎಲ್ಲ ರೀತಿಯಲ್ಲೂ ತಗೋಬಹುದು. ಅದಕ್ಕೆ ಆಪ್ಷನ್ 4 ಕರೆಕ್ಟ್ ಆನ್ಸರ್. ಪಿಲ್ಸ್, ಇಂಜೆಕ್ಷನ್ ಆ್ಯಂಡ್ ಇಂಪ್ಲಾಂಟ್ಸ್ ಆಗಿ ಕೂಡ ತಗೋಬಹುದು. ಅದಕ್ಕೆ ಆಪ್ಷನ್ 4 ಕರೆಕ್ಟ್ ಆನ್ಸರ್. ಇವಾಗ ನೆಕ್ಸ್ಟ್ ಕ್ವಶನ್, ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ವಾಸ್ ಪ್ರಪೋಸ್ಡ್ ಬೈ. First one, Watson and Crick, option 2 Sutton and Boveri, option 3 Batson and Punnett, option 4 T.H. Morgan. ಈ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ನ ಮೊಟ್ಟ ಮೊದಲಿಗೆ ಯಾರು ಪ್ರಪೋಸ್ ಮಾಡಿದ್ರು ಅಂತಂತಂದರೆ ಆಪ್ಷನ್ 2 ಸುಟಾನ್ ಆ್ಯಂಡ್ ಬುವೇರಿ. ಫಸ್ಟು ಅದನ್ನು ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ನ ಪ್ರಪೋಸ್ ಮಾಡೋ ಸುಟಾನ್ ಆ್ಯಂಡ್ ಬುವೇರಿ. ಆಮೇಲೆ ನೆಕ್ಸ್ಟ್ ಇದನ್ನು ಮೆಂಡಲಿಯನ್ ಎಕ್ಸ್ಪೆರಿಮೆಂಟ್ಸ್ ಅಂತ ಮಾಡ್ತಾರೆ, ಬಟ್ ಅದು ಕೆಲವೊಂದು ಕಾರಣದಿಂದ ಎಕ್ಸೆಪ್ಟೆನ್ಸ್ ಆಗಿರಲ್ಲ. ಆಮೇಲೆ ನೆಕ್ಸ್ಟು ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಮೇಲೆ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡೋದು ಯಾರು ಅಂದರೆ T.H. Morgan ಅವ್ರು ಮಾಡ್ತಾರೆ. ಆದರೆ ಫಸ್ಟ್ ಪ್ರಪೋಸ್ ಮಾಡಿರೋದು ಸುಟಾನ್ ಆ್ಯಂಡ್ ಬೊವೆರಿ. ಸೊ ದಿಸ್ ಇಸ್ ದಿ ರೈಟ್ ಆನ್ಸರ್. ಆ್ಯಂಡ್ ಅಕಾರ್ಡಿಂಗ್ ಟು ರಾಬರ್ಟ್ ಮೇ, ದ ಗ್ಲೋಬಲ್ ಸ್ಪೀಸೀಸ್ ಡೈವರ್ಸಿಟಿ ಈಸ್ ಅಬೌಟ್ ಆಪ್ಷನ್ 1 1.5 million, ಆಪ್ಷನ್ 2 20 million, ಆಪ್ಷನ್
ಆಪ್ಷನ್ 3 50 ಮಿಲಿಯನ್, ಆಪ್ಷನ್ 4 7 ಮಿಲಿಯನ್. ಇಲ್ಲಿ ಏನಂತ ಕೇಳಿದ್ದಾರೆ ಅಂದರೆ ರಾಬರ್ಟ್ ಮೇ ಅವ್ರ ಪ್ರಕಾರ ಇಡೀ ಗ್ಲೋಬಲ್ಲಿ ಎಷ್ಟು ವಿಧವಾದಂತಹ ಸ್ಪೀಸಸ್ ಇದೆ ಅಂತ ಕೇಳಿದ್ದಾರೆ. ಈ ಥರ ಕ್ವಶನ್ಸ್ ಎಲ್ಲ ಏನಾಗಿರುತ್ತೆ ಅಂದರೆ ಮೆಮೊರಿ ಬೇಸ್ಡ್ ಕ್ವಶನ್ಸ್, ಅಂದರೆ ನೀವು ನೆನಪಲ್ಲಿ ಇಟ್ಕೊಂಡು ಆನ್ಸರ್ ಮಾಡಬೇಕಾಗಿರುವಂತಹ ಕ್ವಶನ್. ಸೊ ಇದಕ್ಕೆ ಆನ್ಸರ್ ಬಂದು 7 ಮಿಲಿಯನ್. ರಾಬರ್ಟ್ ಮೇ ಅವ್ರ ಪ್ರಕಾರ 7 ಮಿಲಿಯನ್ ಆಫ್ ಡೈವರ್ಸಿಟಿ ಆಫ್ ಸ್ಪೀಸಸ್ ಇರುತ್ತೆ. ಸೊ ನೀವು ನೆನಪಲ್ಲಿ ಇದನ್ನು ಇಟ್ಕೊಳ್ಳಿ. ಇವಾಗ ನೆಕ್ಸ್ಟ್ ಕ್ವಶನ್ ಏನು ಅಂತ ನೋಡೋಣ. ಇವಾಗ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ದ ಓವರಿ ಈಸ್ ಆಲ್ಫ್ ಇನ್ಫೀರಿಯರ್ ಎನ್, ಅಂದರೆ ಕೊಟ್ಟಿರುವಂತಹ ಕೆಳಗಡೆ ಇರುವಂತಹ ಆಪ್ಷನಲ್ಲಿ ಯಾವ ಫ್ಲವರ್ ಅಥವಾ ಪ್ಲ್ಯಾಂಟಿಗೆ ಆಲ್ಫ್ ಇನ್ಫೀರಿಯರ್ ಓವರಿ ಇದೆ ಅಂತ ಕಂಡುಹಿಡಿಬೇಕು. ಆಪ್ಷನ್ 1 ಬ್ರಿನ್ಸಾಲ್, ಆಪ್ಷನ್ 2 ಮಸ್ಟರ್ಡ್, ಆಪ್ಷನ್ 3 ಸನ್ಫ್ಲವರ್, ಆಪ್ಷನ್ 4 ಪ್ಲಮ್ ಇದೆ. ಇಲ್ಲಿ ಆಪ್ಷನ್ 1 ಆ್ಯಂಡ್ 2 ಬ್ರಿನ್ಸಾಲ್ ಮತ್ತು ಮಸ್ಟರ್ಡ್ನ ಓವರಿ ಈ ಥರ ಇದೆ. ಮಸ್ಟರ್ಡು ಈ ಥರ ಓವರಿ ಈ ಥರ ಡಾಮಿನೆಂಟ್ ಆಗಿರುತ್ತೆ ಎರಡರದ್ದು. ಆ ಓವರಿ ಆದಮೇಲೆ ನೆಕ್ಸ್ಟ್ ತಲಮಸಿಂದ ಇಫ್ ಅದರ್ ಫ್ಲೋರಲ್ ಪಾರ್ಟ್ಸ್ ಬರುತ್ತೆ. ಸೊ ಆಪ್ಷನ್ 1 ಮತ್ತು 2 ನಮಗೆ ಆನ್ಸರ್ ಅಲ್ಲ, ಯಾಕೆಂದರೆ ಅದೆರಡರದ್ದು ಸುಪೀರಿಯರ್ ಓವರಿ ಆಗಿರುತ್ತೆ. ಸೊ ನಮ್ಗೆ ಉಳಿದಿರೋದು ಇನ್ನು ಆಪ್ಷನ್ 3 4 ಇದೆರಡರಲ್ಲಿ ಯಾವ್ದಾದ್ರು ಒಂದು ಆನ್ಸರ್ ಆಗಿರುತ್ತೆ. ಇವಾಗ ಸನ್ಫ್ಲವರ್ ನೋಡೋಣ. ಸನ್ಫ್ಲವರಲ್ಲಿ ಹೇಗಿರುತ್ತೆ ಓವರಿ ಈ ಥರ ಇರುತ್ತೆ. ಓವರಿ ಸುತ್ತ ಏನಾಗಿರುತ್ತೆ ತಲಾಮಸ್ಸು ಫುಲ್ಲು ಕವರ್ ಆಗಿಬಿಟ್ಟಿರುತ್ತೆ, ಅದ್ರ ಮೇಲ್ಗಡೆ ಅದರ್ ಫ್ಲೋರಲ್ ಪಾರ್ಟ್ಸ್ ಎಲ್ಲ ಬರುತ್ತೆ. ಸೊ ಇದು ಇನ್ಫೀರಿಯರ್ ಟೈಪ್ ಆಫ್ ಓವರಿ ಆಗಿರುತ್ತೆ. ಸೊ ಆಪ್ಷನ್ 3 ನಾಟ್ ಆರ್ ಆನ್ಸರ್. ಈಗ ಉಳಿದಿರೋದು ಪ್ಲಮ್, ಇದೇ ನಮಗೆ ರೈಟ್ ಆನ್ಸರ್ ಆಗಿರುತ್ತೆ. ಯಾಕೆ ಅಂತಂದರೆ ಇದರಲ್ಲಿರುವಂತಹ ಓವರಿ ಸುತ್ತ ತಲಾಮಸ್ ಈ ಥರ ಕಪ್ ಲೈಕ್ ಸ್ಟ್ರಚನ್ನು ಫಾರ್ಮೇಷನ್ ಮಾಡುತ್ತೆ. ಓವರಿ ಅರ್ಧ ಮೇಲೆ ಅರ್ಧ ಕೆಳಗಿರುತ್ತೆ. ಆಲ್ಫ್ ಇನ್ಫೀರಿಯರ್ ಆಲ್ಫ್ ಸುಪೀರಿಯರ್ ಟೈಪ್ ಆಫ್ ಓವರಿ ಇರುತ್ತೆ. ಸೊ ಪ್ಲಮ್ ಇಸ್ ದಿ ರೈಟ್ ಆನ್ಸರ್, ಅಂದರೆ ಆಪ್ಷನ್ 4 ಇದಕ್ಕೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಪೇರ್ಸ್ ಇಸ್ ಎ ಯೂನಿಸೆಲ್ಯುಲರ್ ಆಲ್ಗೆ. ನಮಗೆ ಗೊತ್ತು ಆಲ್ಗೆ ಅಲ್ಲಿ ಯೂನಿಸೆಲ್ಯುಲರ್ ಆಲ್ಗೆ ಮಲ್ಟಿ ಸೆಲ್ಯುಲರ್ ಆಲ್ಗೆ ಅಂತ ಇರುತ್ತೆ. ಯೂನಿಸೆಲ್ಯುಲರ್ ಆಲ್ಗೆ ಅಂದರೆ ಸಿಂಗಲ್ ಸೆಲ್, ಮಲ್ಟಿ ಸೆಲ್ಯುಲರ್ ಅಂದರೆ ಮೋರ್ ದನ್ 1 ಸೆಲ್ ಆಗಿರುತ್ತೆ. ಸೊ ಇದರಲ್ಲಿ ಯಾವುದು ಯೂನಿಸೆಲ್ಯುಲರ್ ಅಂತ ಕಂಡುಹಿಡಿಬೇಕು. ಆಪ್ಷನ್ 1 ಲೆಮನೇರಿಯಾ ಆ್ಯಂಡ್ ಸರ್ಗ್ಯಾಸಮ್, ಇದು ಆನ್ಸರ್ ಅಲ್ವೇ ಅಲ್ಲ. ಯಾಕೆ ಅಂದರೆ ಇದು ಏನಾಗಿರುತ್ತೆ ಮಲ್ಟಿ ಸೆಲ್ಯುಲರ್ ಆಲ್ಗೆ ಆಗಿರುತ್ತೆ. ನೆಕ್ಸ್ಟ್ ಅನೆಬಿನಾ ಆ್ಯಂಡ್ ಬಾಲ್ವಾಕ್ಸ್ ಕೂಡ ಮಲ್ಟಿ ಸೆಲ್ಯುಲರ್ ಆಲ್ಗೆ, ಸೊ ಇದು ರಾಂಗ್ ಆನ್ಸರ್. ನೆಕ್ಸ್ಟ್ ಗೆಲಿಡಿಯಮ್ ಆ್ಯಂಡ್ ಗ್ರೆಸಿಲೇರಿಯಾ ಕೂಡ ರಾಂಗ್ ಆನ್ಸರ್, ಇದು ಮಲ್ಟಿ ಸೆಲ್ಯುಲರ್. ಇನ್ನು ಉಳಿದಿರೋ ಲಾಸ್ಟ್ ಒನ್ ಯಾವುದು ಕ್ಲೋರೆಲ್ಲಾ ಆ್ಯಂಡ್ ಸ್ಪಿರುಲಿನಾ, ಇದೇನಾಗಿರುತ್ತೆ ಯೂನಿಸೆಲ್ಯುಲರ್ ಆಲ್ಗೆ ಆಗಿರುತ್ತೆ. ಸೊ ದಿಸ್ ಇಸ್ ಆರ್ ರೈಟ್ ಆನ್ಸರ್ ಆಗಿರುತ್ತೆ. ಈಗ ನೆಕ್ಸ್ಟ್ ಕ್ವಶನ್. ಎಕ್ಸ್ಪೆರಿಮೆಂಟಲ್ ವೆರಿಫಿಕೇಷನ್ ಆಫ್ ದಿ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ವಾಸ್ ಡನ್ ಬೈ ಆಪ್ಷನ್ 1 ಮೆಂಡಲ್, ಆಪ್ಷನ್ 2 ಸುಟಾನ್, ಆಪ್ಷನ್ 3 ಬೊವೇರಿ, ಆಪ್ಷನ್ 4 ಮಾರ್ಗನ್. ಫಸ್ಟ್ ಇಲ್ಲಿ ಏನಾಗಿರುತ್ತೆ ಅಂತಂದರೆ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ನ ಫಸ್ಟ್ ಪ್ರಪೋಸ್ ಮಾಡಿದ್ದು ಸುಟಾನ್ ಆ್ಯಂಡ್ ಬೊವೇರಿ. ಆಮೇಲೆ ಏನಾಗುತ್ತೆ ಮೆಂಡಲ್ ಬಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಮೆಂಡಲಿಯನ್ ಎಕ್ಸ್ಪೆರಿಮೆಂಟ್ ಅಂತ ಇರುತ್ತೆ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ನ. ಅವರು ಮೆಂಡಲಿಯನ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಬಟ್ ಇಟ್ ವಾಸ್ ನಾಟ್ ಎಕ್ಸೆಪ್ಟಬಲ್ ಆಗಿರಲ್ಲ ಸೊಸೈಟಿಯಿಂದ. ಆಮೇಲೆ ಲೇಟರ್ ಆನ್ ಬಂದು ಈ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ನ ಹೀಗೀಗೆ ಅಂತ ಎಕ್ಸ್ಪೆರಿಮೆಂಟಲ್ ವೆರಿಫಿಕೇಷನ್ ಮಾಡಿ ನಮಗೆ ಮಾರ್ಗನ್ ತೋರಿಸ್ತಾರೆ. ಇದನ್ನು ಫಸ್ಟ್ ಪ್ರಪೋಸ್ ಮಾಡಿದ್ದು ಸುಟಾನ್ ಆ್ಯಂಡ್ ಬೊವೇರಿ, ಆದರೆ ಅವರು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿಲ್ಲ. ಸೊ ಅದಕ್ಕೆ ಆಪ್ಷನ್ 2 3 ಒಟ್ಟೋಗುತ್ತೆ. ಇನ್ನು 1 4 ನಮ್ಮ ಆನ್ಸರ್ ಉಳಿದಿರುತ್ತೆ. ಈಗ 1 ಬಂದರೆ ಅವರು ಎಕ್ಸ್ಪೆರಿಮೆಂಟ್ ಅವ್ರಿಗೆ ಸೋಷಿಯಲಿ ಎಕ್ಸೆಪ್ಟೆನ್ಸ್ ಸಿಕ್ಕಿಲ್ಲ. ಸೊ ಮೆಂಡಲ್ ಏನಾಗಿರುತ್ತೆ ಇದು ರಾಂಗ್ ಆನ್ಸರ್. ಸೊ ಮೊರ್ಗನ್ TH ಮೊರ್ಗನ್ ಅವ್ರು ಏನು ಮಾಡ್ತಾರೆ ಈ ಕ್ರೋಮೋಸೋಮಲ್ ಥಿಯರಿನ ಎಕ್ಸ್ಪೆರಿಮೆಂಟಲ್ ವೆರಿಫಿಕೇಷನ್ ಮಾಡಿ ನಮಗೆ ತೋರಿಸ್ಕೊಡ್ತಾರೆ. ಆದ್ದರಿಂದ ನಮಗೆ ರೈಟ್ ಆನ್ಸರ್ ಬಂದ್ಬಿಟ್ಟು TH ಮೊರ್ಗನ್ ಆಗಿರುತ್ತೆ. ದಟ್ ಈಸ್ ಆಪ್ಷನ್ 4. TH ಮೊರ್ಗನ್ ಇಸ್ ದಿ ರೈಟ್ ಆನ್ಸರ್. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ಮ್ಯಾಚ್ ದಿ ಫಾಲೋಯಿಂಗ್ ಕನ್ಸರ್ನಿಂಗ್ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆ್ಯಂಡ್ ದೇರ್ ಫಂಕ್ಷನ್ಸ್ ಇನ್ ಪ್ಲ್ಯಾಂಟ್ಸ್. ಇಲ್ಲಿ ಫಸ್ಟು ಒಂದು ಕಾಲಮಲ್ಲಿ ABC ಅಂತ ಕೆಲವೊಂದು ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, ಅದು ಪ್ಲ್ಯಾಂಟಲ್ಲಿರುತ್ತೆ, ಐರನ್, ಜಿಂಕು, ಬ್ರೋರಾನ್ ಎಕ್ಸೆಟ್ರಾ ಆ ಥರ. ಈಗ ಸೆಕೆಂಡ್ ಕಾಲಮಲ್ಲಿ 1 2 3 ಅಂತ ಅಂದ್ಬಿಟ್ಟು ಅದೇನೇನು ಫಂಕ್ಷನ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಮ್ಯಾಚ್ ಮಾಡಬೇಕು. ಈಗ ನನಗೆ ಗೊತ್ತು ಐರನ್ ಇಸ್ ರಿಕ್ವೈರ್ಡ್ ಫಾರ್ ದಿ ಕ್ಲೋರೋಫಿಲ್ ಬಯೋಸಿಂಥಸಿಸ್ ಅಂತ. ಈಗ ಈ ಬೇರೆ ಆಪ್ಷನ್ ನೋಡ್ದಾನೆ ಈಸಿಯಾಗಿ ಹೇಗೆ ಕಡಿಮೆ ಟೈಮಲ್ಲಿ ಈಗ ಮ್ಯಾಚ್ ದಿ ಫಾಲೋಯಿಂಗ್ ಮಾಡೋದಂತ ನೋಡೋಣ. ಈಗ ನೀವು ನೋಡಿ ಆಪ್ಷನ್ 1 ಏನು ಕೊಟ್ಟಿದ್ದಾರೆ, ಹೇಗೆ ಕರೆಕ್ಟ್ ಮ್ಯಾಚ್ ಯಾವುದು 2, ನಮಗೆ ಬಂದಿರೋದು ಯಾವುದು ಕರೆಕ್ಟ್ ಮ್ಯಾಚು 3. ಸೊ ಇದು ಕರೆಕ್ಟ್ ಅಲ್ಲ, ರಾಂಗ್. ನನಗೆ ಗೊತ್ತು ಹೇಗೆ 3ನೇ ರೈಟ್ ಆನ್ಸರ್ ಅಂತ, ಸೊ ಅದು ಫುಲ್ಲು ರಾಂಗ್ ಆಗುತ್ತೆ. ಆಪ್ಷನ್ 2 ಹೇಗೆ 4 ಕೊಟ್ಟಿದ್ದಾರೆ, ಅದು ನಮ್ಮ ಕರೆಕ್ಟ್ ಆನ್ಸರ್ ಅಲ್ಲ. ಈಗ ಆಪ್ಷನ್ ಹೇಗೆ ನೆಕ್ಸ್ಟ್ ಆಪ್ಷನ್ 3 ಏನು ಕೊಟ್ಟಿದ್ದಾರೆ 3 ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇದು ನಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ನೆಕ್ಸ್ಟ್ ಅದರಲ್ಲಿ ನೋಡ್ಕೊಂಡು ಹೋಗಿ ಅದರಲ್ಲೇ ನೋಡ್ಕೊಂಡು ಹೋದರೆ ನೆಕ್ಸ್ಟ್ 4ಗೂ ಬೇರೆ ಇದೆ, ಅದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ಈಗ ಅದರಲ್ಲೇ ನೋಡ್ಕೊಂಡು ಆನ್ಸರಲ್ಲೇ ಬೇರೆ ಎಲ್ಲದಕ್ಕೂ ಕೂಡ ಈ ರೀತಿ ಮ್ಯಾಚ್ ಮಾಡ್ಕೋಬೋದು. ಮ್ಯಾಚ್ ದಿ ಫಾಲೋಯಿಂಗಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಆಪ್ಷನ್ ನಿಮಗೆ ಗೊತ್ತಿದ್ದರೆ ಆ ಆಪ್ಷನ್ನಿಗೆ ನೀವು ಅಲ್ಲಿ ಆಪ್ಷನ್ಸ್ ಏನು ಕೊಟ್ಟಿರ್ತಾರೆ ಅದೇ ಮ್ಯಾಚ್ ಇದೆಯಾ ಅಂತ ನೋಡ್ಕೊಂಡು ಹೋಗಿ. ಅದೇ ಮ್ಯಾಚ್ ಇದ್ದರೆ ನಿಮಗೆ ಆವಾಗ ಈಸಿಯಾಗಿ ಬೇರೆದನ್ನೆಲ್ಲ ನೋಡೋದು ಬೇಡ, ಈಸಿಯಾಗಿ ಮ್ಯಾಚ್ ದಿ ಫಾಲೋಯಿಂಗ್ಗೆ ಆನ್ಸರ್ನ ಟೇಕ್ ಮಾಡ್ಬೋದು.
ಈ ವಿಡಿಯೋದಲ್ಲಿ ಈಸಿಯಾಗಿ ನೀಟ್ ಕ್ವಶನ್ಸ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ. ಇದೇ ರೀತಿಯಾದಂತಹ ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಫಸ್ಟ್ ಕ್ವಶನ್ ಏನಂತ ನೋಡೋಣ. ದ ಲಾಸ್ ಆ್ಯಂಡ್ ರೂಲ್ಸ್ ಟು ಪ್ರಿವೆಂಟ್ unauthorized exploitation of bioresources are termed as option 1 biopiracy, option 2 biopatenting, option 3 bioethics, option 4 bioengineering. ಇಲ್ಲಿ ಬಯೋಪೈರಸಿ ಅಂತಂದರೆ ಇವಾಗ ಯಾರಾದ್ರೂ ಯಾವುದಾದ್ರೂ ಒಂದು ಆರ್ಗನೈಸೇಷನ್ ಅಥವಾ ಮಲ್ಟಿನ್ಯಾಷನಲ್ ಕಂಪ್ನಿ ಆಗಿರ್ಬೋದು, ಅದು ಒಂದು ಬಯೋಲಾಜಿಕಲ್ ರಿಸೋರ್ಸಸ್, ಬೇರೆ ಕಂಟ್ರಿದು ಬಯೋಲಾಜಿಕಲ್ ರಿಸೋರ್ಸಸ್ನ ಯಾವುದೇ ಒಂದು ಅಥರೈಸೇಷನಲ್ಲಿ ಇಲ್ಲದೆ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದರೆ ಅದನ್ನು ಏನಂತ ಹೇಳ್ತೀವಿ, ಬಯೋಪೈರಸಿ ಅಂತ ಕರಿತೀವಿ. ಸೊ ಇದು ಆನ್ಸರ್ ಅಲ್ಲ. ನೆಕ್ಸ್ಟ್ ಬಯೋಪೇಟೆಂಟಿಂಗ್. ಬಯೋಪೇಟೆಂಟಿಂಗ್ ಅಂತಂದರೆ ಯಾರಾದರೂ ಒಬ್ಬರು ಬಯಾಲಜಿ ಫೀಲ್ಡಲ್ಲಿ ರಿಸರ್ಚ್ ಮಾಡಿದರೆ ಅವ್ರಿಗೆ ಪೇಟೆಂಟ್ ಕೊಡ್ತಾರೆ. ಆ ಪೇಟೆಂಟ್ ತೊಗೊಂಡ್ರೆ ಅವ್ರು ಮಾಡಿರೋಂಥ ರಿಸರ್ಚ್ನ ಬೇರೆಯವರು ಕಾಪಿ ಮಾಡೋಕ್ಕಾಗಲ್ಲ, ಸೇಲ್ ಮಾಡೋಕ್ಕಾಗಲ್ಲ. ಅದು ಬಯೋಪೇಟೆಂಟಿಂಗ್ ಆಗಿರುತ್ತೆ. ಸೊ ಆಪ್ಷನ್ 2 ಬಯೋಪೇಟೆಂಟಿಂಗ್ ನಮ್ಮ ಆಪ್ಷನ್ ಆನ್ಸರ್ ಅಲ್ಲ. ಈಗ ಆಪ್ಷನ್ 3 ಮತ್ತು 4ಅಲ್ಲಿ ನಮ್ಮ ಆನ್ಸರ್ ಇದೆ. ಈಗ ಬಯೋ ಇಂಜಿನಿಯರಿಂಗ್ ಅಂದರೆ ಇದು ಒಂದು ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ಆಗಿರುತ್ತೆ. ಇದರಲ್ಲಿ ಏನಪ್ಪ ಅಂದರೆ ಸೈನ್ಸು, ಫಿಸಿಕಲ್ ಸೈನ್ಸು, ಮ್ಯಾಥಮೆಟಿಕ್ಸು, ಇಂಜಿನಿಯರಿಂಗ್ ಪ್ರಿನ್ಸಿಪಲ್ ಇದೆಲ್ಲ ಅಪ್ಲೈ ಮಾಡಿ ಕೆಲವೊಂದು ಬಯಾಲಜಿ, ಮೆಡಿಸಿನ್, ಹೆಲ್ತ್ ಕೇರ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾರೆ. ಇದು ಬಯೋ ಇಂಜಿನಿಯರಿಂಗ್. ಇದು ಕೂಡ ಆನ್ಸರ್ ಅಲ್ಲ. ಸೊ ಆನ್ಸರ್ ಏನಾಗಿರುತ್ತೆ, ಬಯೋ ಎಥಿಕ್ಸ್. ಇದೇನಕ್ಕೆ ರಿಲೇಟೆಡ್ ಆಗಿರುತ್ತೆ ಅಂದರೆ ಎಥಿಕಲ್ ಇಶ್ಯೂ ರಿಲೇಟೆಡ್ ಆಗಿರುತ್ತೆ. ಇವಾಗ ಯಾರಾದರೂ ಬಯೋ ರಿಸೋರ್ಸಸ್ನ ಏನಾದ್ರೂ ಎಕ್ಸ್ಪ್ಲಾಯ್ಟೇಷನ್ ಮಾಡ್ತಿದ್ರೆ ಅದ್ರ ವಿರುದ್ಧ ಈ ಬಯೋ ಎಥಿಕ್ಸ್ನ ಏನು ಮಾಡ್ತಾ, ಎಥಿಕ್ಸ್ ಅನ್ನೋದಿದೆ, ಈ ಲಾ ಏನು ಮಾಡುತ್ತೆ, ಆ ಥರ ಯಾವುದಾದ್ರೂ ಬಯೋ ರಿಸೋರ್ಸಸ್ನ ಎಕ್ಸ್ಪ್ಲಾಯ್ಟ್ ಮಾಡದೇ ಇರೋ ಹಾಗೆ ತಡೆಯುತ್ತೆ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಫೈಕೋಎರಿಥ್ರಿನ್ ಇಸ್ ದಿ ಮೇಜರ್ ಪಿಗ್ಮೆಂಟ್ ಇನ್ ಆಪ್ಷನ್ 1 ಬ್ರೌನ್ ಆಲ್ಗೆ, ಆಪ್ಷನ್ 2 ರೆಡ್ ಆಲ್ಗೆ, ಆಪ್ಷನ್ 3 ಬ್ಲೂ ಗ್ರೀನ್ ಆಲ್ಗೆ ಆ್ಯಂಡ್ ಆಪ್ಷನ್ 4 ಗ್ರೀನ್ ಆಲ್ಗೆ. ಇಲ್ಲಿ ಫೈಕೋಎರಿಥ್ರಿನ್ ಅಂತನ್ನುವಂತಹ ಪಿಗ್ಮೆಂಟು ಯಾವ ಆಲ್ಗೆಯಲ್ಲಿದೆ ಅಂತ ಅನ್ನೋದನ್ನು ಕಂಡುಹಿಡಿ ಬೇಕು. ಇಲ್ಲಿ ಆಪ್ಷನ್ 1 ಬ್ರೌನ್ ಆಲ್ಗೆ. ಬ್ರೌನ್ ಆಲ್ಗೆಯಲ್ಲಿ ಕ್ಸಾಂಥೋಫಿಲ್ ಅನ್ನುವಂತಹ ಪಿಗ್ಮೆಂಟ್ ಇದೆ. ಸೊ ಅದಕ್ಕೆ ಇದು ಕರೆಕ್ಟ್ ಆನ್ಸರ್ ಅಲ್ಲ. ಈಗ ನೆಕ್ಸ್ಟ್ ಗ್ರೀನ್ ಆಲ್ಗೆಯಲ್ಲಿ ನಮಗೆ ಗೊತ್ತಿರೋ ಹಾಗೆ ಕ್ಲೋರೋಫಿಲ್ ಅನ್ನುವಂತಹ ಪಿಗ್ಮೆಂಟ್ ಇರುತ್ತೆ. ಸೊ ಆಪ್ಷನ್ 4 ರಾಂಗ್ ಆನ್ಸರ್ ಆಗಿರುತ್ತೆ. ಈಗ ಆನ್ಸರು ಆಪ್ಷನ್ 3ಅಲ್ಲಿ ಇಲ್ಲಿ ಬ್ಲೂ ಗ್ರೀನ್ ಆಲ್ಗೆ ನೀವು ನೋಡ್ಬೋದು. ಇಲ್ಲಿ ಆಲ್ರೆಡಿ ಗ್ರೀನ್ ಅಂತ ಬಂದಿದೆ, ಇಲ್ಲೂ ಗ್ರೀನ್ ಆಲ್ಗೆ ಅಂದರೆ ಇಲ್ಲಿ ಕ್ಲೋರೋಫಿಲ್ ಇರುತ್ತೆ. ಕ್ಲೋರೋಫಿಲ್ ಜೊತೆಗೆ ಬ್ಲೂ ಆಲ್ಗೆದು ಫೈಕೋಸೈನಿನ್ ಅನ್ನೋ ಪಿಗ್ಮೆಂಟ್ ಇರುತ್ತೆ. ಸೊ ಆಪ್ಷನ್ 3 ಕೂಡ ನಮಗೆ ಆನ್ಸರ್ ಕರೆಕ್ಟ್ ಆನ್ಸರ್ ಇಲ್ಲ. ಈಗ ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಈ ರೆಡ್ ಆಲ್ಗೆಯಲ್ಲಿ ಫೈಕೋಎರಿಥ್ರಿನ್ ಅನ್ನುವಂತಹ ಪಿಗ್ಮೆಂಟು ಪ್ರೆಸೆಂಟ್ ಆಗಿರುತ್ತೆ. ಇವಾಗ ನೆಕ್ಸ್ಟ್ ಕ್ವಶನ್. ಇನ್ ಸಮ್ ಪ್ಲಾಂಟ್ಸ್ ಥಲಾಮಸ್ ಕಾಂಟ್ರಿಬ್ಯೂಟ್ಸ್ ಟು ಫ್ರೂಟ್ ಫಾರ್ಮೇಷನ್. ಅಂದರೆ ಕೆಲವೊಂದು ಪ್ಲ್ಯಾಂಟಲ್ಲಿ ಥಲಾಮಸ್ ಕೂಡ ಏನಾಗುತ್ತೆ, ಫ್ರೂಟ್ ಫಾರ್ಮೇಷನ್ ಜೊತೆ ಸೇರ್ಕೊಂಡಿರುತ್ತೆ. ಆ ಥರ ಫ್ರೂಟ್ ಯಾವುದು? ಆಪ್ಷನ್ 1 ಪಾರ್ಥೆನೋಕಾರ್ಪಿಕ್ ಫ್ರೂಟ್, ಆಪ್ಷನ್ 2 ಫಾಲ್ಸ್ ಫ್ರೂಟ್, ಆಪ್ಷನ್ 3 ಅಗ್ರಿಗೇಟ್ ಫ್ರೂಟ್, ಆಪ್ಷನ್ 4 ಟ್ರೂ ಫ್ರೂಟ್. ಇಲ್ಲಿ ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಅಂದರೆ ಈ ಫ್ರೂಟ್ ಏನಾಗಿರುತ್ತೆ ಅಂದರೆ ಓವ್ಯೂಲ್ದು ಫರ್ಟಿಲೈಸೇಷನ್ ಆಗದೆ, ವಿತೌಟ್ ಫರ್ಟಿಲೈಸೇಷನ್ ಆಫ್ ಓವ್ಯೂಲಿಂದ ಇದು ಫಾರ್ಮೇಷನ್ ಆಗಿರುತ್ತೆ. ಇದು ಸೀಡ್ಲೆಸ್ ಆಗಿರುತ್ತೆ. ಎಕ್ಸಾಂಪಲ್ ಬನಾನಾ. ಸೊ ದಿಸ್ ಇಸ್ ನಾಟ್ ಅವರ್ ಆನ್ಸರ್. ಆಗ ನೆಕ್ಸ್ಟ್ ಟ್ರೂ ಫ್ರೂಟ್. ಟ್ರೂ ಫ್ರೂಟ್ ಏನಾಗಿರುತ್ತೆ ಅಂತಂದರೆ ಓವರಿ, ಫ್ಲವರಲ್ಲಿರುವಂತಹ ಓವರಿ ಫರ್ಟಿಲೈಸೇಷನ್ ಆಗಿ ಅದರಿಂದ ಈ ಟ್ರೂ ಫ್ರೂಟ್ ಫಾರ್ಮೇಷನ್ ಆಗಿರುತ್ತೆ. ಸೊ ಇದು ನಮ್ಮ ಆನ್ಸರ್ ಅಲ್ಲ. ನೆಕ್ಸ್ಟ್ ಆಪ್ಷನು ಅಗ್ರಿಗೇಟ್ ಫ್ರೂಟ್. ಅಗ್ರಿಗೇಟ್ ಫ್ರೂಟ್ ಏನಾಗುತ್ತೆ, ಒಂದು ಸಿಂಗಲ್ ಫ್ಲವರಿಂದ ಫಾರ್ಮೇಷನ್ ಆಗುತ್ತೆ ಫ್ರೂಟು. ಮತ್ತು ಇದ್ರ ಫ್ಲವರ್ಗೆ ಮೋರ್ ದೆನ್ 1 ಓವರಿ ಇರುತ್ತೆ, ಅಂದರೆ ಜಾಸ್ತಿ ಓವರೀಸ್ ಇರುತ್ತೆ. ಎಲ್ಲ ಓವರೀಸ್ ಕೂಡ ಈ ಫ್ರೂಟ್ ಫಾರ್ಮೇಷನ್ ಆಗೋ ಟೈಮಲ್ಲಿ ಎಲ್ಲ ಕೂಡ ಜಾಯಿನ್ ಆಗುತ್ತೆ ಆ ಫ್ರೂಟ್ ಗ್ರೋ ಆಗ್ತಾ ಇದ್ದಂಗೆ. ಸೊ ಅಗ್ರಿಗೇಟ್ ಫ್ರೂಟ್ ಕೂಡ ಆನ್ಸರ್ ಅಲ್ಲ. ಅಗ್ರಿಗೇಟ್ ಫ್ರೂಟ್ಗೆ ಎಕ್ಸಾಂಪಲು ಬ್ಲೂಬೆರೀಸು. ನೆಕ್ಸ್ಟ್ ಆಪ್ಷನು ಫಾಲ್ಸ್ ಫ್ರೂಟ್. ಇದೇ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಈ ಫಾಲ್ಸ್ ಫ್ರೂಟ್ನ ಸೂಡೋ ಫ್ರೂಟ್ ಅಂತಲೂ ಕೂಡ ಕರೀತಾರೆ. ಈ ಫ್ರೂಟಲ್ಲಿ ಏನಪ್ಪ ಅಂತಂದರೆ ಪ್ಲ್ಯಾಂಟ್ದು ಥಲಾಮಸ್ ಏನಿರುತ್ತೆ ಅದು ಕೂಡ ಫ್ರೂಟ್ ಜೊತೆ ಹೊಂದ್ಕೊಂಡಿರುತ್ತೆ. ಈಗ ನೆಕ್ಸ್ಟ್ ಕ್ವಶನ್. For the commercial and industrial production of citric acid, which of the following microbes is used? ಅಂದರೆ ನಾವು ಇಂಡಸ್ಟ್ರಿಯಲ್ಲಿ ಸಿಟ್ರಿಕ್ ಆ್ಯಸಿಡ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಕೆಳಗಡೆ ಕೊಟ್ಟಿರುವಂತಹ ಕೆಲವೊಂದು ಮೈಕ್ರೋಬ್ಸಲ್ಲಿ ಯಾವ ಮೈಕ್ರೋಬ್ನ ಯೂಸ್ ಮಾಡ್ತೀವಿ ಅಂತ. ಆಪ್ಷನ್ 1 ಕ್ಲಾಸ್ಟ್ರೋಡಿಯಂ ಬ್ಯೂಟಿಸೀಲಿಯಂ. ಈ ಕ್ಲಾಸ್ಟ್ರೋಡಿಯಂ ಬ್ಯೂಟಿಸೀಲಿಯಂನ ನಾವು ಇಂಡಸ್ಟ್ರಿಯಲ್ಲಿ ಏನು ಮಾಡ್ತೀವಿ ಅಂತಂದರೆ ಕೆಲವೊಂದು ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಲೈಕ್ ಅಸಿಟೋನ್, ಬ್ಯೂಟನಾಲ್, ಎಥನಾಲ್ ಅದನ್ನೆಲ್ಲ ಪ್ರೊಡ್ಯೂಸ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಸೊ ಇದು ಕರೆಕ್ಟ್ ಆನ್ಸರ್ ಅಲ್ಲ, ಯಾಕೆಂದರೆ ಸಿಟ್ರಿಕ್ ಆ್ಯಸಿಡ್ ಮಾಡೋದಕ್ಕೆ ಯೂಸ್ ಮಾಡಲ್ಲ. ನೆಕ್ಸ್ಟ್ ಆಪ್ಷನ್ ಬಂದರೆ ಇಲ್ಲಿ ಲ್ಯಾಕ್ಟೋಬ್ಯಾಸಿಲಸ್. ಇದೇನಪ್ಪ ಅಂತಂದರೆ ಲ್ಯಾಕ್ಟೋಬ್ಯಾಸಿಲಸ್ ಸ್ಪೊರೋಜಿನೆಸಿಸ್ ಅಂತ. ಇದನ್ನು ನಾವು ಡಯೇರಿಯಾ ಟ್ರೀಟ್ಮೆಂಟ್ಗೆ ಯೂಸ್ ಮಾಡ್ತೀವಿ. ಸೊ ಇದು ಕೂಡ ನಮ್ಮ ಕರೆಕ್ಟ್ ಆನ್ಸರ್ ಅಲ್ಲ. ನೆಕ್ಸ್ಟ್ ಆಸ್ಪರ್ಜಿಲ್ಲಸ್ ನಿಗರ್. ಅದಕ್ಕಿಂತ ಕೆಳಗಡೆ ಇರೋದಿಲ್ಲಿ ಯಾವುದು, ಸ್ಯಾಕ್ರೋಮೈಸಿಸ್ ಸೆರವೇಸಿಯಮ್. ಸ್ಯಾಕ್ರೋಮೈಸಿಸ್ ಸೆರವೇಸಿಯನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂತಂದರೆ ಇದನ್ನು ಬೇಕರ್ ಸೀಸ್ಟ್ ಅಂತ ಕೂಡ ಕರೀತಾರೆ. ಇದನ್ನು ಬೇಕ್ರಿಯಲ್ಲಿ ಬ್ರೆಡ್ನ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಅದು ಕೂಡ ಆನ್ಸರ್ ಅಲ್ಲ. ನೆಕ್ಸ್ಟ್ ಆಸ್ಪರ್ಜಿಲ್ಲಸ್ ನಿಗರ್ ಇದೇ ಕರೆಕ್ಟ್ ಆನ್ಸರ್. ಯಾಕೆಂದರೆ ಇದನ್ನು ಇಂಡಸ್ಟ್ರಿಯಲ್ಲಿ ಸಿಟ್ರಿಕ್ ಆ್ಯಸಿಡ್ನ
ಪ್ರೊಡ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇದ್ರ ಜೊತೆಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಮತ್ತು ಬಯೋ ಟ್ರಾನ್ಸ್ಫಾರ್ಮೇಷನ್ಸಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಸೊ ಆಸ್ಪರ್ಜಿಲ್ಲಸ್ ನಿಗರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಮ್ಯಾಚ್ ದಿ ಫಾಲೋಯಿಂಗ್ ಕಾಲಮ್ಸ್ ಆ್ಯಂಡ್ ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್. ಇಲ್ಲಿ ನಾವು ಮ್ಯಾಚ್ ದಿ ಫಾಲೋಯಿಂಗ್ ಮಾಡಬೇಕು. ಫಸ್ಟ್ ಏನು ಕೊಟ್ಟಿದ್ದಾರೆ, ಫಸ್ಟ್ ಕ್ವಶನು ಓವರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಓವರೀಸ್ ಏನು ಮಾಡುತ್ತೆ, ಎರಡು ಸೆಕ್ಸ್ ಹಾರ್ಮೋನ್ಸ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ರಿಲೀಸ್ ಮಾಡುತ್ತೆ. ಯಾವುದದು ಅಂತಂದರೆ ಪ್ರೊಜೆಸ್ಟಿರಾನ್ ಮತ್ತು ಈಸ್ಟ್ರೋಜನ್. ಈ ಪ್ರೊಜೆಸ್ಟಿರಾನ್ ಏನು ಮಾಡುತ್ತೆ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸಪೋರ್ಟ್ ಮಾಡುತ್ತೆ ಮತ್ತು ಈಸ್ಟ್ರೋಜನು ಮೆನ್ಸ್ಟ್ರಲ್ ಸೈಕಲ್ನ ರೆಗ್ಯುಲೇಟ್ ಮಾಡುತ್ತೆ. ಸೊ ಇವಾಗ ಓವರಿಗೆ ಕರೆಕ್ಟ್ ಮ್ಯಾಚ್ ಬಂದ್ಬಿಟ್ಟು ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟಿರಾನ್, ದಟ್ ಈಸ್ ಆಪ್ಷನ್ ಎಗೆ 2 ಕರೆಕ್ಟ್ ಮ್ಯಾಚ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಈಗ ಪ್ಲಾಸೆಂಟಾ. ಈ ಪ್ಲಾಸೆಂಟಾದಲ್ಲಿ ಏನಾಗುತ್ತೆ ಅಂತಂತಂದರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮಲ್ಲಿ ಅದರಲ್ಲಿರುವಂತಹ ಕೆಲವೊಂದು ಸೆಲ್ಸು ಈ ಹ್ಯೂಮನ್ ಕ್ರಯೋನಿಕ್ ಗೊನಡೋಟ್ರೋಫಿನ್ಸ್ ಅನ್ನುವಂಥ ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ಸೊ ಆಪ್ಷನ್ ಬಿಗೆ ಕರೆಕ್ಟ್ ಮ್ಯಾಚ್ 1 ಆಗಿರುತ್ತೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇಲ್ಲಿ ಕಾರ್ಪಸ್ ಲುಥಿಯಮ್. ಈ ಕಾರ್ಪಸ್ ಲುಥಿಯಮ್ ಏನು ಮಾಡುತ್ತೆ ಅಂತಂದರೆ ಇದೇನಾಗಿರುತ್ತೆ, ಕೆಲವೊಂದು ಮಾಸ್ ಆಫ್ ಸೆಲ್ಸ್ ಆಗಿರುತ್ತೆ ಕಾರ್ಪಸ್ ಲುಥಿಯಮ್ ಅನ್ನೋದು. ಅದೇನು ಮಾಡುತ್ತೆ ಅಂತಂದರೆ ಅದು ಓವರಿಯಲ್ಲಿರುತ್ತೆ. ಅದು ಅರ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರೊಜೆಸ್ಟಿರಾನ್ ಅನ್ನುವಂತಹ ಹಾರ್ಮೋನನ್ನು ಮಾತ್ರ ರಿಲೀಸ್ ಮಾಡುತ್ತೆ. ಅಂದರೆ ಪ್ರೊಜೆಸ್ಟ್ರಾನ್ ಒಲ್ಲಿ, ಅಂದರೆ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಎರಡೂ ಓವರಿ ಮಾಡುತ್ತೆ. ಕಾರ್ಪಸ್ ಲುಥಿಯಮ್ ಬರೀ ಪ್ರೊಜೆಸ್ಟ್ರಾನ್ ಮಾತ್ರ ರಿಲೀಸ್ ಆಗುತ್ತೆ. ಸೊ ಸಿಗೆ 4 ಕರೆಕ್ಟು ಆನ್ಸರು. ನೆಕ್ಸ್ಟ್ ಈಗ ಲೇಡಿಕ್ ಸೆಲ್ಸ್. ಲೇಡಿಕ್ ಸೆಲ್ಸ್ ಏನು ಮಾಡುತ್ತೆ, ಇದು ಆಂಡ್ರೋಜನ್ ಅನ್ನುವಂತಹ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಸೊ ಇದಕ್ಕೆ ಕರೆಕ್ಟ್ ಮ್ಯಾಚ್ ಲೇಡಿಕ್ ಸೆಲ್ಗೆ ಆಂಡ್ರೋಜನ್. ಇವಾಗ ನಮಗೆ ಇಲ್ಲಿ ಫಸ್ಟು ಎಗೆ 2 ಕರೆಕ್ಟ್ ಆನ್ಸರ್, ಇದು ನಮಗೆ ಕರೆಕ್ಟಾಗಿ ಗೊತ್ತು. ಸೊ ಇದನ್ನು ನೆನಪಿಟ್ಕೊಳ್ಳಿ. ಇವಾಗ ಆಪ್ಷನ್ ಕೊಡ್ತಾರೆ, ಯಾವ್ದು ಕರೆಕ್ಟ್ ಆನ್ಸರ್ ಅಂತ ಚೂಸ್ ಮಾಡಬೇಕು. ಫಸ್ಟ್ ಆಪ್ಷನ್ ಎಗೆ 2. ಸೊ ಇದು ನಮಗೆ ರೈಟ್ ಆನ್ಸರ್. ಈಗ ಎಗೆ 2 ಅಂತಲೇ ಬೇರೆ ಯಾವ್ದಾದ್ರು ಆಪ್ಷನಲ್ಲಿ ಇದೆಯಾ ನೋಡ್ಕೊಳ್ಳಿ. ಎಗೆ 4 ಇದೆ, ಸೊ ಇದು ಆನ್ಸರ್ ಅಲ್ಲ. ಆಪ್ಷನ್ 3ಅಲ್ಲಿ ಎಗೆ 1 ಇದೆ, ಇದು ಕೂಡ ಆನ್ಸರ್ ಅಲ್ಲ. ಆಪ್ಷನ್ 4ಅಲ್ಲಿ ಎಗೆ 1 ಇದೆ, ಇದು ಕೂಡ ಆನ್ಸರ್ ಅಲ್ಲ. ಸೊ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ 1. ಈ ರೀತಿ ನೀವು ಮ್ಯಾಚ್ ದಿ ಫಾಲೋಯಿಂಗ್ನ ಈಸಿಯಾಗಿ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.